Hi my dear precious pearls, welcome back to my channel. ಇವತ್ತು ನಾವು ಸೂಪರ್ ಸಿಂಪಲ್ ಟೇಸ್ಟಿ ಫ್ರಾನ್ಸ್ ಫ್ರೈ ಮಾಡೋಣ. ವೆರಿ ಈಸಿ ರೆಸಿಪಿ, ಲೆಸ್ ಇಂಗ್ರೀಡಿಯೆಂಟ್ಸ್ ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಾನು ಯೂಸ್ ಮಾಡ್ತಾ ಇರೋದು 250 ಗ್ರಾಮ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಎಸ್ ಇದನ್ನ ನಾನು ಲೀಶಿಯಸ್ಸಿಂದ ಆರ್ಡರ್ ಮಾಡಿದ್ದೀನಿ. ದೇ ಡೆಲಿವರ್ ಫ್ರೆಶ್ ಸೀ ಫುಡ್, ಚಿಕನ್, ಮಟನ್ ಆ್ಯಂಡ್ ಈವನ್ ರೆಡಿ ಟು ಕುಕ್ ಐಟಮ್ಸ್. ಫ್ರೆಶ್ನೆಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ, ಎಸ್ಪೆಷಲಿ ಸೀ ಫುಡ್ಗೆ. ಸೊ ದಿಸ್ ವಾಸ್ ರಿಯಲಿ ಗುಡ್. ಸೊ ಕ್ಲೀನಿಂಗ್ ಪಾರ್ಟ್, ಫಸ್ಟ್ ಫ್ರಾನ್ಸ್ನ ಕ್ಲೀನ್ ಮಾಡ್ಕೊಳ್ಳೋಣ. ಕೋಲ್ಡ್ ವಾಟರಲ್ಲಿ 2 to 3 ಟೈಮ್ಸ್ ವಾಶ್ ಮಾಡ್ಕೊಳ್ಳಿ. ಆ್ಯಡ್ ಆನ್ ಟಿಪ್ಸ್ ಏನಂದರೆ, ವಾಶ್ ಮಾಡ್ಕೊಳ್ಳೋವಾಗ ಸಾಲ್ಟ್ ಇಲ್ಲ ಟರ್ಮರಿಕ್ ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ನೀವು ನಾನ್ ವೆಜ್ ಐಟಮ್ಸ್ ವಾಶ್ ಮಾಡ್ಕೊಳ್ಳೋದಾದರೆ ಈ ಟಿಪ್ನ ಫಾಲೋ ಮಾಡಿ. ಇಟ್ ಈಸ್ ವೆರಿ ಯೂಸ್ಫುಲ್ ಟಿಪ್. ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ಫ್ರಾನ್ಸ್ ಏನಂದರೆ, ತುಂಬ ಜನರಿಗೆ ಡೌಟ್ ಇದೆ, ಫ್ರಾನ್ಸ್ ಬಾಡಿನ ಹೀಟ್ ಮಾಡುತ್ತಾ ಇಲ್ಲ ಬಾಡಿಗೆ ಕೂಲ ಅಂತ. ಆ್ಯಕ್ಚುಲಿ ಫ್ರಾನ್ಸ್ ಸ್ಲೈಟ್ಲಿ ಹೀಟ್ ಫಾರ್ ದ ಬಾಡಿ, ಯಾಕಂದರೆ ಇಟ್ ಈಸ್ ಅ ಸೀ ಫುಡ್ ಆ್ಯಂಡ್ ಇಟ್ ಈಸ್ ರಿಚ್ ಇನ್ ಪ್ರೋಟೀನ್. ಎಸ್ಪೆಷಲಿ ಸಮ್ಮರಲ್ಲಿ ಎಕ್ಸೆಸ್ ಕ್ವಾಂಟಿಟಿಯಲ್ಲಿ ತಿಂದರೆ ಬಾಡಿಗೆ ಹೀಟ್ ಇನ್ಕ್ರೀಸ್ ಆಗುತ್ತೆ ಸ್ವಲ್ಪ ಜನರಿಗೆ. ಬಟ್ ಫ್ರಾನ್ಸ್ ಹ್ಯಾಸ್ ಗುಡ್ ಬೆನಿಫಿಟ್ ಆಲ್ಸೋ. ಅದು ರಿಚ್ ಇನ್ ಪ್ರೋಟೀನ್, ಗುಡ್ ಫಾರ್ ಮಸಲ್ಸ್, ಕಂಟೇನ್ ಒಮೆಗಾ 3, ಹೆಲ್ಪ್ ಸ್ಕಿನ್ ಆ್ಯಂಡ್ ಬ್ರೈನ್ ಹೆಲ್ತ್. ಈಗ ಮ್ಯಾರಿನೇಷನ್ ಪಾರ್ಟ್ಗೆ ಬರೋಣ. ಇವಾಗ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟ್ ನಾನು 1 ಟೇಬಲ್ ಸ್ಪೂನ್ ಆಫ್ ಪಿಂಕ್ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಸಾಲ್ಟ್ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಆಮೇಲೆ ನಾನು ಸ್ವಲ್ಪ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆರ್ಗ್ಯಾನಿಕ್ ಟರ್ಮರಿಕ್ ಪೌಡರ್ ನಾನು ಯೂಸ್ ಮಾಡ್ತಾ ಇರೋದು. ಅದಾದಮೇಲೆ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತೀನಿ, ಲೈಕ್ 1 or 2 ಸ್ಪೂನ್. ನೀವು ನಿಮಗೆ ಎಷ್ಟು ಸ್ಪೈಸ್ ಲೆವೆಲ್ ಬೇಕು ಅದರ ಅಕಾರ್ಡಿಂಗ್ ಆ್ಯಡ್ ಮಾಡ್ಕೊಳ್ಳಿ. ಬಟ್ ದ ಥಿಂಗ್ ಈಸ್ ಫ್ರಾನ್ಸೂ ಹೀಟು, ಚಿಲ್ಲಿ ಪೌಡರೂ ಹೀಟು, ಸೊ ನೋಡ್ಕೊಂಡು ಆ್ಯಡ್ ಮಾಡಿ. ಈಗ ಲಾಸ್ಟ್ಗೆ ನಾನು ಫಿಶ್ ಕಬಾಬ್ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ ಕಬಾಬ್ ಪೌಡರ್ ಆ್ಯಡ್ ಮಾಡಿದ್ರೆ ಟೇಸ್ಟ್ ತುಂಬಾ ಸೂಪರಾಗಿ ಬರುತ್ತೆ. ಫುಲ್ ರೆಸ್ಟೋರೆಂಟ್ ಸ್ಟೈಲ್ ಫ್ಲೇವರ್ ಕೊಡುತ್ತೆ. ಈಗ ಇದನ್ನ ಎಲ್ಲ ಮಿಕ್ಸ್ ಮಾಡಿ ಮಸಾಲೆ ಫ್ರಾನ್ಸ್ಗೆ ನೈಸ್ಲಿ ಕೋಟ್ ಆಗಬೇಕು. ಅದಕ್ಕೆ ನಾವು 10 or 15 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಸೊ ಇದರಿಂದ ಟೇಸ್ಟ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಮ್ಯಾರಿನೇಟ್ ಮಾಡದೆ ಹಾಗೇನೂ ಡೈರೆಕ್ಟಾಗೂ ಮಾಡ್ಬೋದು, ಇಟ್ಸ್ ಅಪ್ ಟು ಯು. ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಹೀಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ. ಆಯಿಲ್ ಹೀಟ್ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿರೋ ಫ್ರಾನ್ಸ್ನ 1 by 1 ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಫ್ರಾನ್ಸ್ನ ಆ್ಯಡ್ ಮಾಡಿದ್ದೀನಿ. ಆ ಸಿಝಲ್ ಸೌಂಡ್ ಆಲ್ರೆಡಿ ಸೂಪರಾಗಿ ಕೇಳಿಸ್ತಾ ಇದೆ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ, ಓವರ್ ಕುಕ್ ಮಾಡಬೇಡಿ. ಬಿಕಾಸ್ ಫ್ರಾನ್ಸ್ ಬೇಗನೆ ಕುಕ್ ಆಗುತ್ತೆ. ಈಸಿನೂ ಅಷ್ಟೇ, ಸಿಂಪಲ್ಲು ಅಷ್ಟೇ, ಬೇಗನೂ ಕುಕ್ ಆಗೋ ರೆಸಿಪಿ ಇದು. ಕುಕ್ ಆಗೋ ಅಷ್ಟರಲ್ಲಿ ನಾನು ಫ್ರಾನ್ಸ್ ತಿಂದಮೇಲೆ ನೀವು ಬಾಡಿ ಹೀಟ್ನ ರೆಡ್ಯೂಸ್ ಮಾಡೋಕ್ಕೆಲ್ಲ, ಬಾಡಿ ಹೀಟ್ ಆಗಬಾರ್ದು ಅಂದರೆ ಏನೆಲ್ಲ ಮೆಷರ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಸೊ ನೀವು ಫ್ರಾನ್ಸ್ ತಿಂದಾದಮೇಲೆ ತುಂಬಾ ವಾಟರ್ ಕುಡಿಬೇಕು. ಲಾಟ್ಸ್ ಆಫ್ ವಾಟರ್ ಕುಡೀರಿ. ಇಲ್ಲ ಮಜ್ಜಿಗೆ ತಗೊಳ್ಳಿ, ಟೆಂಡರ್ ಕೊಕೊನಟ್ ಕುಡೀರಿ, ಇಲ್ಲ ಕುಕುಂಬರ್ ತಿನ್ನಿ. ಕುಕುಂಬರ್ನ ಸಲಾಡಾಗಿ ಯೂಸ್ ಮಾಡ್ಕೊಳ್ಳಿ. 1 or 2 ಕುಕುಂಬರ್ ತಿನ್ನಿ. ಮತ್ತು ಇವಾಗ ಆಲ್ರೆಡಿ ಇದು ಫ್ರಾನ್ಸು ಹೀಟ್ ಐಟಮ್ ಆಗಿರೋದ್ರಿಂದ ನೀವು ಇದನ್ನು ಕನ್ಸ್ಯೂಮ್ ಮಾಡಿದ ನೆಕ್ಸ್ಟು, ಲೈಕ್ ಇದನ್ನು ಲಂಚಿಗೆ ಕನ್ಸ್ಯೂಮ್ ಮಾಡಿದ್ರೆ ಡಿನ್ನರ್ಗೆ ಮತ್ತೆ ನೀವು ಸ್ಪೈಸಿ ಫುಡ್ ತಿನ್ನೋದನ್ನ ಅವಾಯ್ಡ್ ಮಾಡಿ. ಹಾಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾವುದು ಆಕ್ಸೆಸಬಲ್ ಈಸಿ ಅನ್ನುತ್ತೆ ಅದನ್ನ ಕನ್ಸ್ಯೂಮ್ ಮಾಡಿ. ಈಗ ಫ್ಯೂ ಕರಿ ಲೀವ್ಸ್ ಆ್ಯಡ್ ಮಾಡ್ಕೊಳ್ಳೋಣ ಫಾರ್ ಫ್ಲೇವರ್. ಕರಿ ಲೀವ್ಸ್ ಸ್ಮೆಲ್ ಬಂದರೆ ಕಿಚನ್ ಫುಲ್ ಆಸಮ್ ಅರೋಮಾ ಇರುತ್ತೆ. ಸಿ ಗೈಸ್, ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ. ಗೋಲ್ಡನ್ ರೆಡ್ಡಿಶ್ ಕಲರ್ಗೆ ಬಂದಮೇಲೆ ಆಲ್ಮೋಸ್ಟ್ ರೆಡಿಯಾಗಿದೆ ಅಂತ ಅರ್ಥ. ಔಟ್ಸೈಡ್ ಸ್ಲೈಟ್ಲಿ ಕ್ರಿಸ್ಪಿ, ಇನ್ಸೈಡ್ ಜ್ಯೂಸಿ ಇರಬೇಕು. ದಟ್ಸ್ ದ ಪರ್ಫೆಕ್ಟ್ ಫ್ರಾನ್ಸ್. ಫೈನಲಿ ನಮ್ಮ ಸಿಂಪಲ್ ಟೇಸ್ಟಿ ಫ್ರಾನ್ಸ್ ಫ್ರೈ ರೆಡಿಯಾಗಿದೆ. ಸೀರಿಯಸ್ಲಿ ಗೈಸ್, ದಿಸ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಸೀ ಫುಡ್ ರೆಸಿಪಿ ಅಂತಲೇ ಹೇಳ್ಬೋದು. ಹಾಟ್ ರೈಸ್ ಜೊತೆ ಎಲ್ಲ ಸ್ನ್ಯಾಕಾಗಿ ಕೂಡ ನೀವು ತಗೋಬೋದು. ಇಫ್ ಯು ಲೈಕ್ ದಿಸ್ ಸಿಂಪಲ್ ರೆಸಿಪಿ, ಪ್ಲೀಸ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈಸಿ ಹೋಮ್ ಸ್ಟೈಲ್ ರೆಸಿಪಿ ಆ್ಯಂಡ್ ವ್ಲಾಗ್ಗೆ ಚಾನಲ್ನ ಫಾಲೋ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.